ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮ್ ಅಲೈಕುಮ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು. ನಾನು ಚೆನ್ನಾಗಿದ್ದೀನಿ ನೋಡಿರಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ, ಇದು ವ್ಲಾಗ್ ಹಾಕೋಷ್ಟಿಗೆ ಸ್ವಲ್ಪ ಲೇಟಾಗಿದೆ. ಇದು ಸಂಡೇ ವ್ಲಾಗ್ ಮತ್ತು ಮಂಡೇದು 2 ದಿನದ್ದು ವ್ಲಾಗ್ ಇದೆ. ನೋಡಿರಿ, ನಾನು ಸಂಡೇ ಸ್ಪೆಷಲ್ ಬಗಾರ ಖಾನ ಮತ್ತು ಚಿಕನ್ ಶೇರ್ವಾ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿನ ಅನ್ಬೋದು, ಚಿಕನ್ ಶೇರ್ವಾನ ಅನ್ಬೋದು ಮಾಡ್ತಾಯಿದ್ದೀನಿ. ನೋಡಿರಿ, ಅಲ್ಲಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಬಗಾರ ಖಾನಾಗೆ ಅದು ಒಗ್ಗರಣೆ ಕೊಡ್ತಾರಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಅದು ಇದಾಗ್ತಾಯಿದೆ. ಇಲ್ಲಿ ನೋಡಿದ್ರೆ ನಾನು ಈರುಳ್ಳಿ ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಗೋಲ್ಡನ್ ಕಲರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನಾನು ಚಿಕನ್ ಮತ್ತು ಚಿಕನ್ನಲ್ಲಿ ಅದು ಲೆಗ್ ಪೀಸ್ ಬರ್ತೈತಲ್ಲ ಫ್ರೆಂಡ್ಸ್, ನಮ್ಮ ಹುಡುಗರಿಗೆ ಚಿಕನ್ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನೋಡಿರಿ, ಚಿಕನ್ ಕಡಿಮೆ ಲೆಗ್ ಪೀಸ್ ಜಾಸ್ತಿ ಇದೆ ಇದರಲ್ಲಿ. ಅದಕ್ಕೋಸ್ಕರ ಅದೆಲ್ಲ ನಾನು ನೋಡಿರಿ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೆ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಅಲ್ಲಿ ಅಕ್ಕಿದು ಅದು ಬಗಾರ ಖಾನದ್ದು ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಅದು ಪ್ಲೇಟ್ ಬಂದ್ ಮಾಡಿಬಿಟ್ಟು ಆ ಕಡೆ ಹೋಗಿ ಮತ್ತೆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕ್ತಾ ಇದ್ದೆ ಫ್ರೆಂಡ್ಸ್. ನೋಡಿರಿ, ಅಂದರೆ ಮಸಾಲೆ ಜಾಸ್ತಿ ಏನು ಹಾಕಿಲ್ಲ ಇದರಲ್ಲಿ. ಲವಂಗ, ಚಕ್ಕೆ ಮತ್ತು ಈರುಳ್ಳಿ ಅಷ್ಟೇ ಇರೋದು. ಅಷ್ಟೇ ಹಾಕಿಬಿಟ್ಟು ನಾನು ಬಗಾರ ರೈಸ್ ಮಾಡ್ತಾ ಇರೋದು. ಜಾಸ್ತಿ ಏನು ಮಸಾಲೆ ಹಾಕಿಲ್ಲ. ಓಕೆ, ಆಯ್ತು, ಇದಂತರ ರೆಡಿ ಆಗ್ತಾಯಿದೆ. ನೋಡಿರಿ ಫ್ರೆಂಡ್ಸ್, ಅದು ಸಾರು ರೆಡಿ ಆಗೋವರೆಗೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ನೋಡಿರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಏನಿವತ್ತು ಸ್ಯಾರಿ ಉಟ್ಕೊಂಡಿದ್ದೀನಲ್ಲ ಅಂತ ನೋಡ್ತಿರ್ಬೋದು. ಏನಿಲ್ಲ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ಸ್ಯಾರಿ ಉಟ್ಕೊಂಡ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ, ರೀಲ್ಸ್ ಮಾಡಬೇಕಂತ ಹೇಳ್ಬಿಟ್ಟು. ನೋಡಿರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಬನ್ನಿ. ಅದು ಅನ್ನ ಸಾರೆಲ್ಲ ಮಾಡಿದ್ದಲ್ಲ ಫ್ರೆಂಡ್ಸ್, ಬನ್ನಿ ರೆಡಿ ಆಗಿರುತ್ತೆ, ತೋರಿಸ್ತೀನಿ. ನಾನು ರೆಡಿಯಾಗಿದ್ದೀನಿ, ಅನ್ನ ಸಾರನ್ನು ರೆಡಿಯಾಗಿದೆ. ಸೊ ಸಂಡೇ ಸ್ಪೆಷಲ್ ಊಟ ಅಂತೂ ರೆಡಿ ಆಯಿತು ನಮ್ಮದು. ನೋಡಿರಿ, ಕಡಕ್ ರೊಟ್ಟಿ ತೊಗೊಂಡು ಬಂದಿದ್ದಾರೆ, ರೆಡಿಮೇಡ್ ಫ್ರೆಂಡ್ಸ್. ಇವತ್ತು ನಾನು ಮಾಡಿಲ್ಲ. ಇಲ್ಲಿ ನೋಡಿರಿ, ಬಗಾರ ಖಾನೂ ರೆಡಿ ಆಯಿತು. ನೋಡಿರಿ, ಬಗಾರ ಖಾನ ಬಿಸಿ ಬಿಸಿ ಚಿಕನ್ ಗ್ರೇವಿ ಪಕಡ ಪ್ಲೇಟ್ ನೋಡಿರಿ, ಚಿಕನ್ ಗ್ರೇವಿ ಟಾಚ್ ಹಾಕ್ತಾಯಿದ್ದೀನಿ. ಓಕೆ, ನೋಡಿರಿ ಎಷ್ಟು ಚೆನ್ನಾಗಿದೆ. ಇವರಿಗೆ ಲೆಗ್ ಪೀಸ್ ಬೇಕಂತ ಫ್ರೆಂಡ್ಸ್, ಅದಕ್ಕೋಸ್ಕರ ಲೆಗ್ ಪೀಸ್ ಎಲ್ಲ ತೊಗೊಂಡು ಬಂದು ಮಾಡಿದ್ದೀನಿ. ನೋಡಿರಿ, ಲೆಗ್ ಪೀಸ್ ಹಾಕಿಬಿಟ್ಟು ಮಾಡಿರೋದು. ನೋಡಿರಿ ಫ್ರೆಂಡ್ಸ್, ಚೆನ್ನಾಗಾಗಿದೆ ಚಿಕನ್ ಗ್ರೇವಿ. ಇವತ್ತು ಸ್ವಲ್ಪ ನೀರು ಮಾಡಿದ್ದೀನಿ, ಯಾಕಂದರೆ ಕಡಕ್ ರೊಟ್ಟಿ ಜೊತೆ ತಿಂತಾರಂತೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡ್ತೀವಿ. ಫುಲ್ಲು ಹಸು ಆಗ್ತಾಯಿದೆ ಮಕ್ಳಿಗೂ ನನಗೂ. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ರೀ. ನಾವು ಮಕ್ಕಳು ಮತ್ತು ನಾನು ಅಷ್ಟೇ ಊಟ ಮಾಡ್ತಾ ಇರೋದು ನೋಡಿರಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ, ಬೇರೆ ಊರಿಗೆ ಹೋಗಿದ್ದಾರೆ, ಸ್ವಲ್ಪ ಕೆಲಸದಿಂದ ಹೋಗಿದ್ದಾರೆ ಫ್ರೆಂಡ್ಸು. ಸಾಯಂಕಾಲ ಇಲ್ಲಾಂದರೆ ರಾತ್ರಿ ಬರ್ತಾರಂತೆ. ಆವಾಗಿನವರೆಗೆ ಇವಾಗ ಫೋನ್ ಮಾಡಿದ್ದೆ ಬರ್ತೀರೇನಂತಂದರೆ, ಇಲ್ಲ ಟೈಮ್ ಆಗುತ್ತೆ ಇನ್ನು ಬರೋಕ್ಕೋಸ್ಕರ, ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾವು ಊಟಕ್ಕೆ ಕುಂದಿರ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆ, ಮತ್ತೆ ಸಿಗ್ತೀನಿ. ಫುಲ್ ಹಸು ಆಗ್ತಾಯಿದೆ ನಮ್ಮ ಹುಡುಗರಿಗೆ. ಇಲ್ಲ ನೋಡಿ, ವೇಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ ನಿಮಿಷ ನೋಡ್ರಿ. ಬನ್ನಿ, ನೀವು ಊಟ ಮಾಡೋಣ, ಮತ್ತೆ ಸಿಗ್ತೀನಿ ಊಟ ಮಾಡಿಬಿಟ್ಟು. ಓಕೆ ಫ್ರೆಂಡ್ಸ್, ಊಟ ಅಂತೂ ಆಯ್ತು ನೋಡಿರಿ. ಇವಾಗ ಮಕ್ಕಳು ನೋಡಿರಿ ಆಟಾಡ್ತಾ ಇದ್ದಾರೆ. ಪ್ಯಾರ್ಲೆಂಡ್ ಮಾರಕ್ಕೆ ಬಂದಿದ್ದಾರೆ. ಪ್ಯಾರ್ಲೆಂಡ್ ತಿನ್ಬೇಕು ಅನಿಸ್ತಾ ಇದೆ ಅಂತ ನೋಡಿರಿ ನಮ್ಮ ಅಪ್ಪಗೆ. ಬರ್ರಿ ಕೊಡಿಸ್ತೀನಿ. ನೆಗಡಿ ಆಗುತ್ತೆ ಬೇಡ ಅಂತಂದ್ರೂ ಕೇಳ್ತಾ ಇಲ್ಲ ನೋಡಿರಿ ಇವರು. ಬರ್ರಿ. ಎಲ್ಲಿ ಕಾ ಹೈ ಇಲ್ಲಿ ಬರ್ರಿ. ಅಲ್ಲಿವರೆಗೆ ಹೋಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಕರಿತಾ ಇದ್ದೀನಿ. ಇಲ್ಲೇ क्या लेती क्या फिर
हाँ मैं वहाँ नहीं जाती मालूम नहीं साड़ी पहन कभी भी नहीं जाती ना मैं जाती हूँ ना हाँ मैं जाती हूँ ಪ್ಯಾರ್ಲೆಂಡ್ ಹೆಂಗೆ ಕೊಟ್ಟಿರಿ 40 ತೊಗೊತಾ ಇದೀನಿ ನೋಡ್ರಿ ಪ್ಯಾರ್ಲೆಂಡ್ ಇದಕ್ಕೆ ಏನಂತಾರೆ ಬಾರೆಹಣ್ಣಲ್ಲ ಬಾರೆಹಣ್ಣು ತೊಗೊತಾ ಇದೀನಿ ನೋಡಿ ಫ್ರೆಂಡ್ಸ್ ಪ್ಯಾರ್ಲೆಣ್ಣು ಮತ್ತು ಇದು ಮಾರಕ್ಕೆ ಬಂದಿದ್ದಾರೆ ಮೋಸಂಬಿ ಅಲ್ಲ ಆರೆಂಜಿ ಕಿತ್ತಾಳೆ ಹಣ್ಣು ಅಂತಾರ ತಗೊಂಡು ಆಯ್ತಾ 3 kg kg ಕಡಿಮೆ ಐತಿ ಇರಲಿ 20 ರೂಪಾಯಿ ತೊಗೊಳ್ರಿ ಇದು 20 ರೂಪಾಯಿಗೆ ತೊಗೊಂಡಿದ್ದೀವಿ ನಾವು ಆಯ್ತು ತಗೊಳ್ಳೋದು ಹೇಳಿರಿ ಅದು ಗರ್ಮೆ ರೊಕ್ಕ ಚಲೋ ಇದು ಹೋಗಿದ್ದೈತಿ ಚಲೋ 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 ಗರ್ಮೆ दाल को दो हाँ अब छुट्टा नहीं है ना ಫುಲ್ ಬಿಸಿಲು ನೋಡ್ರಿ ಆಯ್ತು ನೋಡಿ ತಗೊಳ್ಳೋದು ಆ್ಯಪಲ್ ಏನು ತೊಗೊಂಡೆ ಆ್ಯಪಲ್ ತೊಗೊಂಡು ಬಂದೆ 120 ರೂಪಾಯಿಗೆ ಇಷ್ಟ ಬಂದು ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳು ತಿಂತಾ ಇರ್ತಾರೆ ಅದಕ್ಕೋಸ್ಕರ ಎಷ್ಟು ಬಂದು ಇದು ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಪ್ಯಾರ್ಲೆಹಣ್ಣು ಅಲ್ಲ ಪ್ಯಾರ್ಲೆಹಣ್ಣು ತೊಗೊಳಕ್ಕೆ ಹೋದೆ ಇದು ಬೇಕಂತೆ ಅವರಿಗೆ ಅದಕ್ಕೋಸ್ಕರ ಇದನ್ನು ಮತ್ತು ಬಾರೆಹಣ್ಣು ತೊಗೊಂಡಿದ್ದೀನಿ ನೋಡ್ರಿ ಇವೆಲ್ಲ 20 ರೂಪಾಯಿ ತೊಗೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಇಷ್ಟು ಉಳಿದಿದ್ದು ಫ್ರೆಂಡ್ಸ್ ಅದಕ್ಕೋಸ್ಕರ ಸಸ್ತಾ ಕೊಟ್ಟಿದ್ದಾರೆ ನೋಡ್ರಿ ಮತ್ತು ಇದು 120 ರೂಪಾಯಿದು ಆ್ಯಪಲ್ ಓಣ್ಯಾಗೆ ಬಂದಾಗ ಆವಾಗವಾಗ ತೊಗೊತಿರ್ತೀನಿ ನೋಡ್ರಿ ನಾವು ಗಂಗಾವತಿಗೆ ಹೋಗ್ತಾ ಇದ್ದೀವಿ ಫಸ್ಟ್ ನೋಡ್ರಿ ನಮ್ಮ ಸಿಂಧನೂರು ಬಸ್ ಸ್ಟ್ಯಾಂಡ್ ಬಂತು ಗಂಗಾವತಿಗೆ ಇವಾಗ ಹೋಗ್ತಾ ಇದ್ದೀನಲ್ಲ ಫ್ರೆಂಡ್ಸ್ ನಾನು ಒಬ್ಬಳೇ ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ಇಲ್ಲಿವರೆಗೆ ಡ್ರಾಪ್ ಮಾಡಿ ಬಂದಿದ್ದಾರೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ನೋಡ್ರಿ ಫ್ರೆಂಡ್ಸ್ ಹೋಗ್ತಾ ಇದ್ದೆ ಅದೇ ಬಿಟ್ಟು ಹೋದರು ಫ್ರೆಂಡ್ಸ್ ಅವರು ಅರ್ಜೆಂಟ್ ಫೋನ್ ಬಂತು ಅವರಿಗೆ ಟೈಮ್ ಆಗಿದೆ ಅಂತ ಹೇಳಿ ಹೋಗಿಬಿಟ್ರು ನೋಡ್ರಿ ಬಸ್ಸಿಂದು ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಅಂತೂ ಜಲ್ದಿ ಬರ್ತಾನೇ ಇಲ್ಲ ತುಂಬ ವೆಯ್ಟ್ ಮಾಡಿದೆ ಫ್ರೆಂಡ್ಸು ಒಂದು ತಾಸು ಅಲ್ಲೇ ಇದ್ದೆ ನೋಡ್ರಿ ನಮ್ಮ ಹಸ್ಬೆಂಡ್ ಹೋಗಿಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಅದು ಬಸ್ ಬರೋವರೆಗೆ ವೆಯ್ಟ್ ಮಾಡಿ ಮತ್ತು ಲಾಸ್ಟಿಗೆ ಬಸ್ ಬಂದಂಗೆಲ್ಲ ಫುಲ್ ರಶ್ ಆಗ್ತಾಯಿತ್ತು ಫ್ರೆಂಡ್ಸು ಒಂದು ಬಸ್ನಾಗ ಹತ್ಬಿಟ್ಟು ಮತ್ತೆ ಇಳಿದು ಮತ್ತೆ ಇನ್ನೊಂದು ಬಸ್ ಹತ್ತಿದ್ದೀನಿ ನೋಡ್ರಿ ಮತ್ತು ಬಸ್ ಬಂದಾಗ ಆವಾಗ ಮತ್ತು ನೋಡ್ರಿ ಸೀಟ್ ಅಂತೂ ಸಿಕ್ತು ಫಸ್ಟ್ ಬಸ್ಸಲ್ಲಿ ಹತ್ತಿದ್ದೀನಿ ಆ ಬಸ್ಸಲ್ಲಿ ಫುಲ್ ರಶ್ ಅದಕ್ಕೋಸ್ಕರ ಮತ್ತೆ ಇಳಿದ್ಬಿಟ್ಟೆ ಫ್ರೆಂಡ್ಸ್ ಇನ್ನೊಂದು ಬಸ್ ಖಾಲಿ ಐತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಬಸ್ಸಿಗೆ ಬಂದರೆ ಸೀಟ್ ಸಿಕ್ಬಿಡ್ತು ನೋಡ್ರಿ ನಮ್ಮ ಗಂಗಾವತಿ ಹೋಗೋ ದಾರಿಯೆಲ್ಲ ಭತ್ತದ ನಾಡು ಅಂತ ಹೇಳ್ತೀನಲ್ಲ ನಮ್ಮ ಗಂಗಾವತಿ ನೋಡ್ರಿ ಎಷ್ಟು ಚೆಂದಾಗ ಹೋದ ಸಾರಿ ನಾನು ತೋರಿಸಿದಾಗ ಗ್ರೀನ್ ಆಗಿತ್ತಲ್ಲ ಇವಾಗ ನೋಡ್ರಿ ಯಾವ ಥರ ಕಲರ್ ಕಾಣಿಸ್ತಾ ಇದೆ ಎಲ್ಲ ನೆಲ್ಲು ಬಂದ್ಬಿಟ್ಟಿದೆ ಅಂತ ಬೆಳೆ ಎಲ್ಲ ನೆಲ್ಲು ಗದ್ದೆಯಲ್ಲಿ ಇವಾಗ ನೆಲ್ಲು ಎಲ್ಲ ರಾಶಿಗಳು ಹಾಕ್ಬಿಟ್ಟಿದ್ದಾರೆ ದಾರಿ ತುಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಈ ಥರ ಮತ್ತು ಎಷ್ಟೋ ಜನ ರೈತರು ಇದೆಲ್ಲ ನೆಲ್ಲು ಅದಕ್ಕೆ ಕಿತ್ತಾ ಇದ್ದಾರೆ ಅವೆಲ್ಲ ಮಾಡ್ತಾಯಿದ್ದಾರೆ ಕೆಲಸಗಳು ಸ್ಟಾರ್ಟ್ ಇದಾವೆ ಫ್ರೆಂಡ್ಸು ನೋಡ್ರಿ ನಮ್ಮ ಊರಿಂದು ಇದು ಟೋಲ್ನಾಗ ಬಂತು ಟೋಲ್ನಾಗ ಬಂದರೆ ಆಯಿತು ನಮ್ಮ ಗಂಗಾವತಿ ಬಂದಂಗೆ ನೋಡಿ ನಾನು ಊರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಅಪ್ಪಾಜಿಗೆ ಕಾಲ್ ಮಾಡಿದ್ದೆ ಫ್ರೆಂಡ್ಸ್ ನೋಡಿರಿ ನಾನು ಬರೋಷ್ಟಿಗೆ ನಮ್ಮ ಅಪ್ಪಾಜಿನೂ ಬಂದಿದ್ದಾರೆ ನಾನು ಬಂದಿರೋದು ಯಾಕೆ ಅಂತಂದರೆ ಬ್ಯಾಂಕಲ್ಲಿ ಕೆಲಸ ಇತ್ತು ಫ್ರೆಂಡ್ಸ್ ಮುತ್ತೂಟ್ ಫೈನಾನ್ಸ್ ಅಂತಾರಲ್ಲ ಆ ಬ್ಯಾಂಕಲ್ಲಿ ಸ್ವಲ್ಪ ನಾವು ಮುಂಚೆ ಲೋನ್ ತೊಗೊಂಡಿದ್ದೀವಿ ಫ್ರೆಂಡ್ಸ್ 1 ಇಯರ್ ಕಂಪ್ಲೀಟ್ ಆಗಿದೆ ಅದು ರಿನ್ಯೂವಲ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಬಡ್ಡಿ ಚಕ್ರ ಬಡ್ಡಿ ಅಂತಾರಲ್ಲ ಆ ಥರ ಬಡ್ಡಿ ಜಾಸ್ತಿ ಆಗಿಬಿಡುತ್ತೆ ರಿನ್ಯೂವಲ್ ಮಾಡಿಸಿಲ್ಲ ಅಂದರೆ ಅದಕ್ಕೋಸ್ಕರ ಆದಷ್ಟು ಬಂದು ಅದು ಜಲ್ದಿ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಫ್ರೆಂಡ್ಸ್ ನಾನು ನೋಡಿರಿ ಅದೇ ಇವಾಗ ಬ್ಯಾಂಕಲ್ಲಿನ ಯಾರಿಲ್ಲ ನೋಡಿರಿ ಖಾಲಿ ಐತೆ ಆಯಿತು ಮತ್ತು ನಮ್ಮ ಕೆಲಸನೂ ಆಯ್ತು ನೋಡಿ ಫ್ರೆಂಡ್ಸು ಕೆಲಸ ಆದ ತಕ್ಷಣ ಇವಾಗ ನಾವು ಹೋಗ್ತಾ ಇದ್ದೀವಿ ಏನು ಕೆಲಸ ಆಯಿತು ಅದು ಕಂಪ್ಲೀಟ್ ಆಯಿತು ಇವಾಗ ನಾನು ಅಪ್ಪಾಜಿ ಮನೆಗೆ ಹೋಗ್ತಾ ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಯಾಕಂದರೆ ಹುಡುಗರು ಸ್ಕೂಲಿಂದ ಬಂದುಬಿಡ್ತಾರಲ್ಲ ಫ್ರೆಂಡ್ಸ್ ಅವ್ರು ಬರೋಕ್ಕಿಂತ ಮುಂಚೆ ಹೋಗಬೇಕು ಬೇಗ ನೋಡಿ ನಮ್ಮ ಅಣ್ಣ ಕೊಟ್ಟಿದ್ದಾರೆ ನೋಡ್ರಿ ನಮ್ಮ ಸಿಸ್ಟರ್ ನೋಡ್ರಿ ಇವರು
ಹಾಗೆ ಬೇನೆ ಬಂದಾಗ ನಮ್ಮಣ್ಣ ಇದು ಕಡಲೆ ಗಿಡ ಕೊಟ್ಟರು. ಇಲ್ಲ ಮಕ್ಕಳು ನೋಡಿದ್ರೆ ನನಗೆ ಶಾಕ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ನೀರಿನ ಬಾಟ್ಲ್ ತೊಗೊತಾ ಇದ್ದಾರೆ. ಮತ್ತು ನನಗೆ ಅದು ಹೋಟ್ಲಿಂದ ಊಟನೇ ತೊಗೊಂಡು ಬಂದಿದ್ದಾರೆ. ಊಟ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದು ಕೊಟ್ಟರು ಫ್ರೆಂಡ್ಸ್. ಟೈಮ್ ತುಂಬ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಬಸ್ಸಲ್ಲಿನೇ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಮ್ಮ, ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಬಂದು ನೋಡ್ರಿ ಫ್ರೆಂಡ್ಸ್. ಮನೆಗೆ ಬರೋಷ್ಟಿಗೆ 5 ಗಂಟೆ ಆಯಿತು. ಮಕ್ಕಳೇನು ಮನೆಗೆ ಬಂದುಬಿಟ್ಟಿದ್ದಾರೆ. ಇವಾಗ ಅಲ್ಲ ಸಾಕಾಗ್ಬಿಟ್ಟಿದೆ ನೋಡಿ. ನಮ್ಮ ಅಪ್ಪಾಜಿ ಇದು ಎಗ್ ಪಫ್ಸ್ ಮತ್ತು ಎಗ್ ಪಫ್ಸ್ ಮತ್ತು ಪಲಾವನ್ನ ಮತ್ತು ಅದು ಸಾಂಬಾರು ತೊಗೊಂಡಿದ್ದಾರೆ ನೋಡಿರಿ. ಮಕ್ಕಳಿಗೋಸ್ಕರ ಎಗ್ ಪಫ್ಸ್ ಅಂದರೆ ಭಾಳ ಇಷ್ಟ ನಮ್ಮ ಮಕ್ಕಳಿಗೆ, ಅದಕ್ಕೋಸ್ಕರ ನೋಡಿರಿ ಇದು ಕೊಟ್ಟು ಕಳಿಸಿದ್ದಾರೆ. ನನಗೋಸ್ಕರ ಇದು ಪಾರ್ಸಲ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ತೊಗೊಂಡು ಬಂದಿದ್ದೀನಿ. ನನಗೆ ಬಸ್ಸಲ್ಲಿ ಕುಂತು ಊಟ ಮಾಡೋ ಥರನೇ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿರಿ ಫುಲ್ ರಶ್. ಬೆಳಗ್ಗೆನೂ ಟಿಫಿನ್ ಸರಿಗೆ ಮಾಡಿದ್ದಿಲ್ಲ, ಏನಿಲ್ಲ, ಫುಲ್ ವೀಕ್ನೆಸ್ ಆಗ್ತಾಯಿದೆ. ಮಧ್ಯಾಹ್ನ ಊಟನೂ ಇಲ್ಲ, ಏನಿಲ್ಲ, ಅದಕ್ಕೋಸ್ಕರ ಫುಲ್ ವೀಕ್ನೆಸ್ ಆಗ್ತಾಯಿದೆ. ಇವಾಗ ಬೇರೆ ಆರಾಮ ಮಾಡ್ದಂಗೇನಿಲ್ಲ, ಊಟ ಮಾಡಿ ನೀರು ಬೇರೆ ಬರ್ತಾಯಿದೆ, ನೀರನ್ನು ತುಂಬಬೇಕು ನೋಡಿರಿ. ಓಕೆ, ಫುಲ್ ಕೆಲಸ ಇದೆ ಫ್ರೆಂಡ್ಸು. ಊಟ ಮಾಡ್ಕೊಂಡು ನೀರೆಲ್ಲ ತುಂಬ್ತೀನಿ. ಆಯಿತು, ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡೋಣ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಬಾಯ್ ಫ್ರೆಂಡ್ಸ್.